ಧರ್ಮಸ್ಥಳದ ಅಪಪ್ರಚಾರಕ್ಕೆ ಸಂಬಂಧಪಟ್ಟಂತೆ ಭಕ್ತಾದಿಗಳು ಈಗಾಗಲೇ ಸಿಡಿದೆದ್ದಿದ್ದಾರೆ. ಯಾರ್ಯಾರು ಕಾನ್ಸ್ಪಿರಸಿ ಮಾಡಿದ್ರು ಅವ್ರ ಮುಖಕ್ಕೆಲ್ಲ ಥುಪುಕ್ ಥುಪುಕ್ ಅಂತ ಉಗಿತಾ ಇದ್ದಾರೆ. ಬುರುಡೆ ಷಡ್ಯಂತ್ರದ ವಿರುದ್ಧ ಫ್ರೀಡಂ ಪಾರ್ಕ್ನಲ್ಲಿ ಧರ್ಮ ಕಹಳೆಯನ್ನ ಮೊಳಗಿಸಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಧರ್ಮ ಸಂರಕ್ಷಣಾ ಸಮಾವೇಶವನ್ನ ನಡೆಸಲಾಗ್ತಾ ಇದೆ. ಕುಕ್ಕರ್ ಬ್ಲಾಸ್ಟ್ ಮಾಡಿದ್ದವರ ಟಾರ್ಗೆಟ್ ಧರ್ಮಸ್ಥಳ ಆಗಿತ್ತು. ಸಮಾವೇಶದಲ್ಲಿ ವಸಂತ ಗಿಳಿಯಾರ್, ಸಾಮಾಜಿಕ ಹೋರಾಟಗಾರ ಜೊತೆಗೆ ಪತ್ರಕರ್ತ ಇವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಭಯೋತ್ಪಾದಕ ಚಟುವಟಿಕೆಗಳಿದೆ ಅಂದ್ರೆ ಕೇವಲ ಫಂಡಿಂಗ್ ಅಂತ ಅಲ್ಲ, ದೊಡ್ಡ ಷಡ್ಯಂತ್ರ, ಮಹಾನ್ ಷಡ್ಯಂತ್ರ, ಫಾರಿನ್ ಫಂಡ್ ಬಳಕೆ ಆಗಿದೆ ಅನ್ನೋದನ್ನ ಅವರು ವಿವರಿಸಿದ್ದಾರೆ. ಷಡ್ಯಂತ್ರದ ಹಿಂದೆ ಸಂಸದ ಸಸಿಕಾಂತ್ ಸೆಂಥಿಲ್, ಕಾಂಗ್ರೆಸ್ನ ನಾಯಕ MP ಇದ್ದಾರೆ. ಅಣ್ಣಪ್ಪ ಕೊಡುವಂತಹ ಶಿಕ್ಷೆ ಭಯಂಕರವಾಗಿರುತ್ತೆ, ಎಚ್ಚರ ಅಂತ ಷಡ್ಯಂತ್ರ ಮಾಡ್ತಾ ಇರೋರಿಗೆ ಎಚ್ಚರಿಸಿದ್ದಾರೆ. ಹಾಗೆ NIA ತನಿಖೆ ಆಗಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ. ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಇವತ್ತು ಧರ್ಮಸ್ಥಳದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡಬೇಕು ಎನ್ನುವ ಯೋಚನೆಯಲ್ಲಿತ್ತು. ಆದರೆ ನಮಗೆ ನಿಮ್ಮಿಂದ ಒದಗಿ ಬಂದಂತಹ ಒಂದು ಪ್ರೋತ್ಸಾಹ, ನೀವು ಸಾಗರದಂತೆ ಸೇರುವಂತಹ ಸೂಚನೆ ಸಿಕ್ಕ ಕಾರಣಕ್ಕೆ ರಾಜ್ಯದ ರಾಜಧಾನಿಯಲ್ಲಿ ಅದಕ್ಕೆ ಚಾಲನೆಯನ್ನು ಕೊಟ್ಟು ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ನಾವು ಮತ್ತೆ ಧರ್ಮಸ್ಥಳದಲ್ಲಿ ದಿಗ್ವಿಜಯ ಯಾತ್ರೆಯನ್ನ ಮಾಡಬೇಕು ಎನ್ನುವ ಸಂಕಲ್ಪವನ್ನು ಮಾಡಿದ್ದೇವೆ. ಬಂಧುಗಳೇ, ಹೋರಾಟ ಈಗ ಪ್ರಾರಂಭ ಆಗಿರುವಂಥದ್ದು. ಬಹುತೇಕರು ಅಂದ್ಕೊಂಡಿದ್ದಾರೆ ಇದು ಹೋರಾಟದ ಅಂತಿಮ ಹಂತ ಅಂತ ಹೇಳಿ, ಆದರೆ ಹೋರಾಟ ಈಗ ಶುರುವಾಗಿದೆ. ದಶಕಗಳಿಂದ ನಮ್ಮ ಪುಣ್ಯಕ್ಷೇತ್ರದ ಮೇಲೆ ನಿರಂತರವಾಗಿ ಷಡ್ಯಂತ್ರವನ್ನು ಮಾಡ್ತಲೇ ಬಂದರು, ನಿರಂತರವಾಗಿ ದಾಳಿಯನ್ನ ಮಾಡ್ತಲೇ ಬಂದರು. ಕುಕ್ಕರ್ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡುವಂತ ಒಬ್ಬ ಭಯೋತ್ಪಾದಕರಿಗೆ ಧರ್ಮಸ್ಥಳ ಟಾರ್ಗೆಟ್ ಆಗಿತ್ತು. ಯಾವುದೋ ಒಂದು ಅಸಹಾಯಕತೆಯಲ್ಲಿರುವಂತಹ ಹೆಣ್ಣು ಮಗಳು ನನ್ನ ಕುಟುಂಬದ ವ್ಯಾಜ್ಯದ ಬಗ್ಗೆ ಬಂದು ಇವರಲ್ಲಿ ರಿಕ್ವೆಸ್ಟ್ ಅನ್ನ ಮಾಡಿಕೊಂಡಾಗ ಆಕೆಯನ್ನ ಧರ್ಮಸ್ಥಳದ ವಿರುದ್ಧ ಎತ್ತಿ ಕಟ್ಟುವ ದಾಳವನ್ನು ಹಾಕಿಸಿಕೊಳ್ತಾರೆ. ಆಕೆಯನ್ನ ಡೆಲ್ಲಿಗೆ ಫ್ಲೈಟ್ ಮೂಲಕ ಕರ್ಕೊಂಡು ಹೋಗಿ ಎಡಪಂಥೀಯರಿಗೊಬ್ಬ ಸಂಸದ ಇದ್ದಾನೆ, ಕಿಂಗ್ ಪಿನ್. ನಾನು ಬಹಿರಂಗವಾಗಿ ಹೇಳ್ತೇನೆ, ಮಾಧ್ಯಮದವರು ವರದಿ ಮಾಡಬಹುದು ಅದನ್ನ. ಶಶಿಕಾಂತ್ ಸೆಂಥಿಲ್ ಈ ವೇದಿಕೆಯಿಂದ ಅದನ್ನು ಬಹಿರಂಗಪಡಿಸ್ತಾ ಇದ್ದೇನೆ. ಆ ಹೆಣ್ಣು ಮಗಳ ಟ್ರಾವೆಲ್ ಹಿಸ್ಟ್ರಿಯನ್ನು ತೆಗಿರಿ. ಯಾರು ಧರ್ಮಾಧಿಕಾರಿಗಳ ಕುಟುಂಬದವರ ಟ್ರಾವೆಲ್ ಹಿಸ್ಟ್ರಿಯ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಆ ಸುಜಾತಾ ಭಟ್ ಎನ್ನುವಂತ ಹೆಣ್ಣು ಮಗಳ ಟ್ರಾವೆಲ್ ಹಿಸ್ಟ್ರಿಯನ್ನ ತೆಗಿರಿ. ಅವ್ರು ಯಾವತ್ತು ಡೆಲ್ಲಿಗೆ ಹೋಗಿದ್ರು, ಡೆಲ್ಲಿಗೆ ಹೋಗಿ ಯಾರ ಕೋಣೆಯ ಒಳಗಡೆ ಮೀಟಿಂಗಿಗೆ ಕೂತ್ಕೊಂಡಿದ್ರು, ಅವರಿಗೆ ಯಾವ ಸಂಸದ ಟ್ರೈನಿಂಗ್ ಕೊಟ್ಟಿದ್ದ ಎನ್ನುವುದನ್ನ ಖಂಡಿತವಾಗಿಯೂ ಇದಕ್ಕೆ ವಿದೇಶಿ ಹಣಗಳ ವಿನಿಯೋಗ ಆಗಿದೆ. ಇಲ್ಲಿನ ತನಿಖೆಗಳ ಬಗ್ಗೆ ನಮಗೆ ಯಾವ ಆಕ್ಷೇಪ ಇಲ್ಲ. ನಿಜವಾಗಿಯೂ ಇದು NIA ತನಿಖೆಗೆ ಒಳಪಡಲೇಬೇಕು. ಆ ತನಿಖೆಯ ಮೂಲಕ ಯಾರ್ಯಾರು ಇದರ ಹಿಂದಿದ್ದಾರೆ ಎಲ್ಲರೂ ಕೂಡ ಶಿಕ್ಷೆಯನ್ನು ಅನುಭವಿಸಬೇಕು ಅಂತ ಹೇಳ್ತಾ ಕೊನೆಯ ಒಂದು ಮಾತನ್ನ ಹೇಳ್ತೇನೆ. ಬಂಧುಗಳೇ, ಕಾನೂನು ನೀಡುವಂತ ಶಿಕ್ಷೆಯ ಪ್ರಮಾಣ ಸಣ್ಣದಿರಬಹುದು,